ಅದೇ ನೀವು ಕಾವ್ಯ ಜೊತೆ ಮದುವೆ ಮಾಡ್ಕೊಂಡ್ರೆ ಈ ಸಂಬಂಧನ ಮುಗಿಸೋಣ ಅಂತ. ಆದ್ರೆ ನೀವು ನನ್ನೋರು ಆಗ್ಲಿಲ್ಲ, ಹಾಗೆ ಕಾವ್ಯ ಜೊತೆ ಇರೋಕ್ಕೂ ನಿಮ್ಗಾಗ್ತಿಲ್ಲ. ಅದಕ್ಕೆ ನಾನು ಈ ನಿರ್ಧಾರನ ತಗೊಂಡೆ. ಅಲ್ಲ, ಹೆಂಡತಿ ಆದವಳು ತನ್ನ ಕುಟುಂಬನ ಒಟ್ಟಾಗಿಡೋದಕ್ಕೆ ತನ್ನ ಜೀವ ಬೇಕಾದ್ರೂ ಕೊಡ್ತಾಳೆ. ಆದ್ರೆ ನೀನು ನಿನ್ ಕುಟುಂಬನ ಒಡೆದ್ ಹಾಕ್ತಿದ್ಯಲ್ಲ. ಅಯ್ಯೋ, ಗಂಡ ಎಂತವನೇ ಆಗಿರ್ಲಿ, ಅವ್ನ್ ಗಂಡನೇ. ಗಂಡನ್ ಹೆಸರಿಲ್ದೆ ಹೆಂಗ್ಸು ಏನು ಆಗೋದಕ್ ಸಾಧ್ಯ ಇಲ್ಲ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಅತ್ತೆ. ಗಂಡನ್ ಹೆಸರು ಇಲ್ಲ ಅಂದ್ರೆ ಹೆಂಡತಿ ಏನೇನೂ ಅಲ್ಲ. ಆದ್ರೆ ಆಗ್ಬೇಕು. ನಾನ್ ಗಂಡನ್ ಹೆಸರಿನ ಹೊರತಾಗಿ ಒಬ್ಳು ತಾಯಿ, ಒಬ್ಳು ಮಗಳು, ಒಬ್ಳು ಸೊಸೆ, ಒಬ್ಬ ಮನುಷ್ಯಳಾಗಿರೋಕ್ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡ್ತಾ ಪಡ್ತಾ ಸತ್ತು ಹೋದ್ರೂ ಪರವಾಗಿಲ್ಲ, ಆದ್ರೆ ಪೂರ್ತಿ ಪ್ರಯತ್ನ ಪಡ್ತೀನಿ. ಈಗ ನನ್ ಬದುಕಲ್ಲಿ ಯಾವುದೂ ಅರ್ಥ ಅಂತ ಇರಲ್ಲ. ನಾವು 25 ವರ್ಷ ಜೊತೆಗಿದ್ವಿ. ಕೆಟ್ಟ ನೆನಪುಗಳ ಜೊತೆಗೆ ಕೆಲವು ಸಿಹಿಯಾದ ನೆನಪುಗಳು ಇವೆ. ಈಗ ಹಠ ಮಾಡಿ ಆ ನೆನಪುಗಳನ್ನ ಕಹಿ ಮಾಡ್ಕೋಬೇಡಿ. ನೀವ್ ಈ ನೋಟಿಸ್ಗೆ ಉತ್ತರನ ಆದಷ್ಟು ಬೇಗ ಕೊಟ್ಬಿಡಿ. ನಿನ್ನ ಈ ಕಾನೂನಿನ ನೋಟಿಸ್ಗೆ ಉತ್ತರನ ಈಗ ನನ್ನ ಲಾಯರ್ ಕೊಡ್ತಾರೆ, ನಾನಲ್ಲ. ನಾನು ನಿನ್ನ ಈ ಅಹಂಕಾರಕ್ಕೆ ಉತ್ತರ ಕೊಡ್ತೀನಿ, ಅದು ಆದಷ್ಟು ಬೇಗ. ನೀನು ಈ ವನ್ರಾಜ್ನ ಅಸಹಾಯಕ ಅಂದ್ಕೊಳ್ಳೋ ದೊಡ್ಡ ತಪ್ಪು ಮಾಡಿದ್ಯಾ ಅನುಪಮ. ಈಗ ನಿನಗೆ ಗೊತ್ತಾಗತ್ತೆ ಈ ವನ್ರಾಜ್ ಅಖಾಡಕ್ಕೆ ಇಳಿದ್ರೆ ಏನೆಲ್ಲ ಮಾಡಬಹುದು ಅಂತ. ಪಾಪ, ಐ ಡೋಂಟ್ ಕೇರ್ ತಪ್ಪು ಯಾರ್ದಿದೆ ಅಂತ. ಆದ್ರೆ ನನ್ಗೆ ನಮ್ಮಪ್ಪ ಯಾವತ್ತೂ ತಪ್ಪಾಗಕ್ ಸಾಧ್ಯ ಇಲ್ಲ. ಡಿವೋರ್ಸ್ ವರ್ಗೂ ಬಂದು ಮಮ್ಮಿ ನಿರ್ಧಾರ ಮಾಡಿದರೆ ನಾವು ನಿಮ್ಮಿಬ್ರಲ್ಲಿ ಯಾರನ್ನಾರು ಒಬ್ಬರನ್ನ ಚೂಸ್ ಮಾಡ್ಬೇಕು ಅಂತ. And I choose you, ಪಾಪ. ನಾನು ನಿಮ್ ಜೊತೆ ಬರ್ತೀನಿ ರೈಟ್ ನೌ. ಪ್ಲೀಸ್ ಪಾಪ, ನಾನು ನಿಮ್ ಜೊತೆ ಬರ್ತೀನಿ. ನನ್ನ ಕಂದ, ಜೊತೆಲೇ ಹೋಗೋಣ. ಬಾ ನನ್ನ ಜೊತೆ. ವನ್ರಾಜ್, ನಿಂತ್ಕೋ. ಪಾವನಿ, ಹೋಗ್ಬೇಡ. ಲಲಿತಾ, ಪಾವನಿ, ಸ್ವೀಟಿ, ಒಂದ್ ನಿಮಿಷ. ಮನೆ ಒಡೆದು ಹೋದ್ಮೇಲೆ ಅನುಪಮ, ಜನ ಚಿಲ್ಲಾಪಿಲ್ಲಿ ಆಗ್ತಾರೆ. ಕೆಲವ್ರು ಈ ಕಡೆ ಹೋಗ್ತಾರೆ, ಕೆಲವ್ರು ಆ ಕಡೆ. ನಾನು ಅಪ್ಪನ ಜೊತೆ ಇರಬೇಕು. ಮತ್ತೆ ನನ್ನ ಡಿಸಿಷನ್ನ ಚೇಂಜ್ ಮಾಡಲ್ಲ. ನಾನು ನಿನ್ನನ್ನು ತಡ್ದಿಲ್ಲ ಮಗಳೇ. ಅದು ಮನೆಯಿಂದ ಹೋಗ್ಬೇಕಾದ್ರೆ ತಾಯಿ ಆಶೀರ್ವಾದ ತಗೊಂಡ್ರೆ ಒಳ್ಳೇದಾಗತ್ತಲ್ವಾ. ಅದಕ್ಕೆ ಮಮ್ಮಿ, ಐ ಡೋಂಟ್ ಹೇಟ್ ಯು. ನೀವು ನನ್ನ ಮಾತನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ನಿನಗೆ ನನ್ನ ನೋವು ಅರ್ಥ ಆಗಿದೆಯೋ ಇಲ್ವೋ, ನನಗೆ ನಿನ್ನ ಪ್ರತಿ ಮಾತು ಅರ್ಥ ಆಗತ್ತೆ ಸ್ವೀಟಿ. ನೀನು ಅಪ್ಪನ ರಾಜ್ಕುಮಾರಿ. ಅಪ್ಪ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಪ್ಪ ನಿನ್ನ ಯಾವ ಮಟ್ಟಕ್ಕೆ ಪ್ರೀತಿಸ್ತಾರೆ ಅಂದರೆ ಅವರು ಯಾವ ವಿಷಯದಲ್ಲೂ ನಿನ್ನ ತಡೆಯಲ್ಲ. ಆದರೆ ನೀನು ನಿನ್ನ ಬಗ್ಗೆ ಧ್ಯಾನ ಇಡು. ಕೂಲ್ ಡ್ರಿಂಕ್ ಜಾಸ್ತಿ ಕುಡಿಬೇಡ. ಇಡೀ ದಿನ ಫೋನಲ್ಲೇ ಇರಬೇಡ. ಹೋಮ್ವರ್ಕ್ ಹಾಗೆ ಈ ಸ್ಕೂಲ್ ಬಗ್ಗೆ ಗಮನ ಕೊಡು. ಹಾಗೆ ಸರಿಯಾದ ಟೈಮ್ಗೆ ಮಲ್ಕೋ, ಸರಿನಾ?
ಸಾರಿ. ನನ್ಗೆ ಗೊತ್ತಿದೆ ನಿನಗೆ ಇದನ್ನ ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಲ್ಲ ಅಂತ. ಆದರೆ ಮೊದಲನೇ ಸಲ ನನ್ನಿಂದ ದೂರ ಹೋಗ್ತಿದ್ಯಲ್ಲ, ಅದಕ್ಕೆ ಚಿಂತೆ ಆಗ್ತಾ ಇದೆ. ಸಾರಿ. ಮತ್ತೆ ಅಪ್ಪನಿಗೆ ಸ್ವಲ್ಪನೂ ತೊಂದರೆ ಕೊಡಬೇಡ ಮಗಳೇ. ಈಗ ನಿನ್ ಮಾತೆಲ್ಲ ಮುಗ್ದಿದ್ರೆ ನಾವು ಹೋಗೋಣವಾ? ಲೇಟ್ ಆಗ್ತಿದೆ. ಹುಷಾರು ಮಗಳೇ. ತಿರುಗಿ ನೋಡದೆ ತಾಯಿ ಕಡೆ, ತಾಯಿಯನ್ನುವ ಈ ಜೀವವು ಭಗವಂತನ ಪ್ರತಿರೂಪವು. ಭೂಮಿಯಷ್ಟು ಮೊದಲು ನನ್ನ ಮಗನ ಮನೆಯಿಂದ ಓಡಿಸಿದ್ಲು, ಈಗ ನನ್ನ ಮೊಮ್ಮಗಳನ್ನು ಮನೆಯಿಂದ ಓಡಿಸ್ಬಿಟ್ಲು. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ದಾರಿ ಮಧ್ಯೇನೆ ಕತ್ತಲಾದಾಗ ಬೇರೆ ಏನಿಲ್ಲ ದೀಪವಾಗೂನಿ. ಉತ್ತರವನ್ನು ನೀಡುತ್ತ ಕಣ್ಣಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ. ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ, ಈ ನಿನ್ನ ಪ್ರೀತಿಯೊಂದೇ ನನ್ನ ಸಂಜೀವಿನಿ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ಸಮಯ ಸಾಧಿಸಿ ಜಗ ಹೀಗೆ ಮುಖವಾಡಧರಿಸಿ. ಪಾವನಿ ದಾರನ ಹೊಸ್ತಿದ್ಲು, ಯಾಕಂದ್ರೆ ಅವಳ ಅಪ್ಪ ಅಮ್ಮ ಒಬ್ರಿಗೊಬ್ರು ಜೊತೆಯಾಗಿರ್ಲಿ ಅಂತ. ಮನೆ ಅಂತೂ ಒಡೆದ್ಬಿಟ್ಟೆ. ಒಂದೊಂದಾಗಿ ಸಂಬಂಧಗಳನ್ನೂ ಮುರಿದಾಕ್ಬಿಡು. ನಾನು ಬೇರೆಯವ್ರ ಮನೆ ಒಡೆದಾಕೋ ಹೆಂಗಸ್ರನ್ನ ನೋಡಿದ್ದೀನಿ, ಆದ್ರೆ ತನ್ನ ಮನೆನ ಒಡೆಯೋ ಹೆಂಗಸನ್ನ ಜಗತ್ತಲ್ಲಿ ಮೊದಲನೇ ಸಲ ನೋಡ್ತಿದ್ದೀನಿ. ಅಲ್ಲ, ಹೆಣ್ಣು ಹೊನ್ನು ಮಣ್ಣಿಂದ ಮನೆ ಒಡೆಯುತ್ತೆ, ಹಠದಿಂದ ಅಲ್ಲ. ಅದು ಒಂದು ಹೆಂಗಸಿನ ಹಠದಿಂದ. ಅನುಪಮ, ನಿನ್ನ ಎದೆಲ್ ಹೃದಯ ಇದೆಯೋ ಇಲ್ಲ ಚಟ್ನಿ ಅರಿಯೋ ಕಲ್ಲಿದೆಯೋ? ಆಗ ಗಂಡ ಹೋದ, ಈಗ ಮಗಳು ಹೊರಟೋದ್ಲು, ಆದ್ರೆ ಈ ಕಲ್ಲು ಮಾತ್ರ ಕರಗ್ಲಿಲ್ಲ. ಅಯ್ಯೋ, ನನ್ ಮಗ ಹೋದ, ನಿನ್ ಮಗಳು ಹೋದ್ಲು, ಇನ್ ಉಳ್ದಿರೋರು ಕೂಡ ಹೊರಟೋಗ್ತಾರೆ, ಆದ್ರೆ ನಿನ್ ಹಠ ಯಾವತ್ತೂ ಮುಗಿಯಲ್ಲ. ಅಲ್ಲ, ನನ್ ಮಗ ಕ್ಷಮೆ ಕೇಳ್ದ, ನಿನ್ ಜೊತೆಯಾಗಿ ನಿಂತ್ಕೊಂಡ, ಸಾರಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ಲ ಹೇಳ್ದ. ಅವನ್ ವಾಷಿಂಗ್ ಮಿಷಿನ್ ತಗೊಂಡ್ ಬಂದ, ಆ ನಾಗಿಣಿ ಜೊತೆ ಜಗಳ ಮಾಡ್ದ, ಆ ಕಾವ್ಯ ಇಂದನೂ ದೂರನೇ ಇದ್ದ. ಅಷ್ಟು ಬೇಡ್ಕೊಂಡ್ರೆ ದೇವ್ರು ಕೂಡ ಕರಗ್ಬಿಡ್ತಾನೆ, ಆದ್ರೆ ನಿನ್ ಮನ್ಸ್ ಯಾಕೆ ಕರಗ್ಲಿಲ್ಲ? ಹಾಗೆ ನಿಂಗೇನೇನಾಗಿದ್ಯೋ ಅದು ನಿನ್ನೊಬ್ಳಿಗೆ ಮಾತ್ರ ಆಗಿಲ್ಲ, ಪ್ರತಿಯೊಂದು ಹೆಂಗಸ್ಗೂ ಆಗುತ್ತೆ. ಅಯ್ಯೋ, ಗಂಡಸರು ತಪ್ಪು ಮಾಡ್ತಾರೆ, ದಾರಿನೂ ತಪ್ಪು ಬಿಡ್ತಾರೆ,
ಬೇರೆಯವ್ರ ಮನೆ ಬಾಗಿಲಿಗೆ ಹೊರಟೋಗ್ತಾರೆ. ಆದ್ರೆ ಒಬ್ಬ ಹೆಣ್ಣಾದವಳು ತಾಳ್ಮೆಯಿಂದ ಅವನನ್ನ ತನ್ನ ಮನೆ ಬಾಗಿಲಿಗೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ನೀನು ಆ ಬಾಗಿಲ್ನೇ ಮುಚ್ಚಿಬಿಟ್ಟೆ. ಅಯ್ಯೋ, ಈ ಸ್ವಾತಂತ್ರ್ಯ, ಹಠ, ಕೆಲ್ಸ ಇದೆಲ್ಲ ಮಾತಲ್ಲಿ, ಟಿವಿಲಿ, ಬೇರೆಯವ್ರ ಮನೆಯಲ್ಲಿ ಚೆನ್ನಾಗ್ ಕಾಣಿಸುತ್ತೆ. ಆದ್ರೆ ನಮ್ಮನೇಲಿ ಕುಟುಂಬ, ಮುತ್ತೈದೆತನ, ಕುಂಕುಮ, ಶೋಭೆ ಕೊಡುತ್ತೆ. ಅಲ್ಲ, ಯಾವಾಗ್ಲೂ ಮೈಲಿಗಟ್ಲೆ ಭಾಷಣ ಮಾಡ್ತಾ ಇರ್ತೀಯ. ಆದ್ರೆ ಇವತ್ತ್ಯಾಕೆ ಸುಮ್ನೆ ಇದೆಯಾ ಹೇಳೋ? ಎಲ್ಲ ಹೊರಟೋಗಿದ್ದೇವಿ? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ. ವಾಟ್ ಹ್ಯಾಪೆಂಡ್? ಅನುಪಮ ಡಿವೋರ್ಸ್ ನೋಟಿಸ್ ಕಳಿಸಿದ್ಲು, ಅದಕ್ಕೆ ಮನೆಗೆ ಹೋಗಿದ್ದೆ. ಪಾವ್ನಿ, ಪಾವನಿ ನನ್ನ ಜೊತೆನೆ ಬಂದ್ಲು. ಐ ಹೋಪ್ ಯು ಡೋಂಟ್ ಮೈಂಡ್. ನನ್ನ ಅಪ್ಪ ಅಮ್ಮ ನನಗೆ ದೇವ್ರು, ಮತ್ತೆ ನನ್ನ ಮಕ್ಕಳು ನನಗೆ ಪ್ರಾಣ. ಅವ್ರನ್ನ ನಾನು ಯಾರಿಗೋಸ್ಕರನೂ ಬಿಡಲ್ಲ, ನಿನಗೋಸ್ಕರನೂ ಕೂಡ. ಅಫ್ಕೋರ್ಸ್ ಇಟ್ಸ್ ಓಕೆ ವಿ. ಪಾವ್ನಿ ನನ್ ಬೆಸ್ಟಿ ಅಲ್ವಾ? ಥ್ಯಾಂಕ್ಸ್ ಕಾವ್ಯ. ಕಮ್ ಆನ್ ವಿ. ಪಿಜ್ಜಾ ಆರ್ಡರ್ ಮಾಡೋಣ? ಹಾ, 1 ನಿಮಿಷ ಬಾ. ಈಗ ಹಠ ಮಾಡಿ ಆ ನೆನಪುಗಳನ್ನ ಕಹಿ ಮಾಡ್ಕೋಬೇಡಿ. ನೀವೀ ನೋಟಿಸ್ಗೆ ಉತ್ತರನ ಆದಷ್ಟು ಬೇಗ ಕೊಟ್ಬಿಡಿ. ನೀನಿವತ್ತು ತುಂಬಾ ಮಾತಾಡ್ಬಿಟ್ಟೆ ಅನುಪಮ. ಆದ್ರೆ ಹೇಳ್ತಾರಲ್ಲ, 100 ಹೊಡೆತಕ್ಕಿಂತ 1 ಹೊಡೆತ ಜೋರಾಗಿರ್ಬೇಕು ಅಂತ. ಈಗ ನೀನು ವನರಾಜ್ ಹೊಡೆತನ ಕಾದು ನೋಡು.